ಪರಿಚಯ ಮಾಡಿದ್ವಿ ಅಲ್ವಾ. ಉಲ್ಲಾಸ್ ಕೈಲಿರೋದು ಪಾದರಸ ಹೊಂದಿರುವ ತಾಪಮಾಪಕ, ನನ್ನ ಹತ್ರ ಇರೋದು ಹೊಂದಿರುವ ತಾಪಮಾಪಕ. ಇವನ್ ಹೇಗೆ ಇಟ್ಕೋಬೇಕು? ತಳಕ್ ಟಚ್ ಆಗ್ಬೇಕಾ? ಹೊರೆ ಹಿಡಿಬೇಕಾ? ಹೀಗೆ ನೋಡ್ಬೇಕು ರೀಡಿಂಗ್ಸು. ನೋಡ್ಬೇಕು ಕಣ್ಣಿನ ನೇರಕ್ಕೆ ನಂಬರ್ ಕಾಣಿಸುತ್ತ ನೋಡಿ. ಏರ್ತಾ ಇರೋದು ಗೊತ್ತಾಗ್ತಿದ್ಯಾ? ಏರ್ತಾ ಇದೆಯಾ? ಎಲ್ಲಿಗಿದೆ ಈಗ? ಹಾ ಹೋದ್ರಿ ಸ್ವಲ್ಪ ಅಲ್ಲೇ ಬೆಳಕು ಬಿದ್ದಾಗ. ಹಾ 30 ಹತ್ರ ಇದೆ. ಹಂಗೆ 30 ಮೇಲೆ ಬರ್ತಾ ಇದೆ ಅಲ್ವಾ ಕೆಂಪು ಕಲರ್ ಕಡ್ಡಿ. ಏನದು? ಕೆಂಪು ಆಲ್ಕೋಹಾಲ್. ಅದು ಮೇಲೆ ಇರೋದು ನೀಟಾಗಿ ಕಾಣಿಸುತ್ತೆ. ಪಾದರಸ ಬೆಳಕು ಬಿದ್ದಾಗ ಸ್ವಲ್ಪ ಸೂಕ್ಷ್ಮ ಗಮನಿಸ್ಬೇಕಾಗುತ್ತೆ. ಆಮೇಲೆ ಪಾದರಸ ಪ್ರಯೋಗ ಮಾಡೋ ಕೈ ಬಿಟ್ಟು ಹೊಡೆದ್ರೆ ಅದು ಕಣ್ಣಿಗೆ ಮತ್ತೆ ಬಾಯಿಗೆ ಒಳಗೆ ವಿಷಕಾರಿ ಅಲ್ವಾ. ಹಾಗಾಗಿ ಕೆಂಪು ಆಲ್ಕೋಹಾಲ್ ಹೊಂದಿರುವ ತಾಪಮಾಪಕ ಪ್ರಯೋಗಕ್ಕೆ ಅತಿಯಾಗಿ ಸೂಕ್ತವಾಗಿದೆ. ಅವತ್ತು ನಾವು ಎಲ್ಲರೂ ಜ್ವರ ನೋಡಕ್ ಬಂದಿದ್ದು ಡಿಜಿಟಲ್ ತಾಪಮಾಪಕ, ಅದರಲ್ಲೂ ಪಾದರಸ ಬಳಸಿದ್ರು. ಅದು ಕೂಡ ಅಪಾಯ ಅಂತ ಇತ್ತೀಚಿನ ದಿನಗಳಲ್ಲಿ ಡಿಜಿಟಲ್ ತಾಪಮಾಪಕ ಹೆಚ್ಚು ವೈದ್ಯರು ಬಳಸ್ತಾರೆ. ಈಗ ಏನಾಗ್ತದೆ? ಎಲ್ಲಿಗೆ ಬರ್ತಾ ಇದೆ ರೀಡಿಂಗ್ಸ್? ನೀವು ಕಣ್ಣಿನ ನೇರಕ್ಕೆ ನೋಡ್ಬೇಕು, ಮೇಲ್ ನೋಡಬಾರ್ದು. ಥರ್ಮೋಮೀಟರ್ ಕೂಡ ನೇರ ಹಿಡಿಬೇಕು, ತಳಭಾಗ ಟಚ್ ಆಗಬಾರ್ದು. ಆಮೇಲೆ ಈ ಥರ ಓರೆಯಾಗೂ ಹಿಡಿಬಾರ್ದು. ಇದೆಲ್ಲ ಜ್ಞಾನ ಸೇತು ಕ್ವಶನ್ಗಳು ಹತ್ರ ಕರೆದು ನಿಮ್ಗೆ ಹೇಳ್ಕೊಟ್ಟು ಹಾಕ್ಸಿದ್ದೆ ಅಲ್ವಾ. ಅದರಲ್ಲೂ ಕೊಟ್ಟಿದ್ರಿ ಇದು ಹೇಗೆ ಬಳಸಬೇಕು ಅಂತ. ತಾಪಮಾಪಕ ಹೇಗೆ ಬಳಸ್ಬೇಕು ನೋಡ್ತಾ ಇದ್ದೀರಾ? ಅಲ್ಲಿಗೆ ನಿಂತ ಮೇಲೆ ಇರ್ತಾ ಇದೆ ಎಷ್ಟು ಅಂತ ಓದಿ. ಅದು ಇದರ ಉಷ್ಣತೆ. ಎಲ್ಲಿಗೆ ಅವ್ನು ನಿಂತಿದೆಯಲ್ಲ ಅದು ಕರೆಕ್ಟಾಗಿ ಓದಿ. ಕರೆಕ್ಟಾಗಿ 30 ಇದೆ ಅಲ್ವಾ. 20ರಿಂದ ಕೆಳಗೆ ಇನ್ನು ಕೆಳಗೆ ಇಟ್ಟಿದ್ದು ಮೇಲೆ ಬಂದಿದೆ 30 ಇದೆ.